ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಡೆಯಿಂದ ಬಿಡಲಾಗಿರುವಂಥ ಕಾನ್ಸ್ಟೇಬಲ್ GD ಹುದ್ದೆಗಳಿಗೆ ಬೃಹತ್ ನೇಮಕಾತಿ ನಡೆಸ್ತಾ ಇದೆ. ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ತಪ್ಪಿಲ್ಲದೆ ಅರ್ಜಿನ ಸಲ್ಲಿಸೋದು ಹೇಗೆ ಅನ್ನೋದನ್ನ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಡೀಟೇಲಾಗಿ ನಿಮಗೆ ಯಾವ ರೀತಿ ತಪ್ಪಿಲ್ಲದೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊತೀರಾ. ಈ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಚಿಕ್ಕದಾದಂಥ ರಿಕ್ವೆಸ್ಟ್ ನಿಮ್ಮ ಹತ್ರ ಇಲ್ಲ. ಏನಪ್ಪ ಅಂದರೆ ತುಂಬ ಜನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನಿಮ್ಮ ಫೋನಲ್ಲೇ ಇಲ್ಲ ನಿಮ್ಮ ಸಿಸ್ಟಮಲ್ಲಿ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ SSC GD ಕಾನ್ಸ್ಟೇಬಲ್ 2026 ಅಪ್ಲಿಕೇಶನ್ ಅಂತ ಹಾಕಿ ಸರ್ಚ್ ಕೊಟ್ಟು ಡೈರೆಕ್ಟ್ ಪೇಜ್ ಓಪನ್ ಆಗುತ್ತೆ. ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದು ಸರ್ಕಾರಿ ರಿಸಲ್ಟ್ ಅಂತ ಹಾಕ್ಬಿಟ್ಟು ಸರ್ಚ್ ಕೊಟ್ಟಿದ್ದೀನಿ. ಸರ್ಚ್ ಕೊಟ್ಟಾಗ ಈ ಥರ ಲಿಂಕ್ ಓಪನ್ ಆಗಿದೆ. ಈ ಲಿಂಕ್ ಮೇಲೆ ನೋಡ್ತಾ ಇಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಸರ್ಕಾರಿ ರಿಸಲ್ಟ್ ಅನ್ನೋ ಪೇಜು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಏನಕ್ಕಪ್ಪ ತೋರಿಸ್ತಾನೆ ಅಂದರೆ ನಿಮಗೆ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ದು ಪ್ರತಿಯೊಂದು ಅಪ್ಡೇಟು ಕೂಡ ಈ ವೆಬ್ಸೈಟಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಪ್ರತಿಯೊಂದು ಜಾಬ್ದು ಅಪ್ಡೇಟ್ ಕೂಡ ಇದರಲ್ಲಿ ನೋಡ್ಬೋದು. ಇವಾಗಿದ್ದಲ್ಲಿ ನಿಮಗೆ SSC GD ಕಾನ್ಸ್ಟೇಬಲ್ ಫಾರ್ಮ್ ಅಂತ ಇಲ್ಲಿ ನೋಡ್ತಾ ಇದ್ದಲ್ಲಿ ಪಿಂಕ್ ಕಲರಲ್ಲಿ ಈ ಫಾರ್ಮ್ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗುತ್ತೆ. ಇಲ್ಲಿ ಸರ್ಕಾರಿ ರಿಸಲ್ಟಲ್ಲಿ ಕೆಳಗಡೆ ಬರಬೇಕು. ಕೆಳಗಡೆ ಬಂದರೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇದು ಲಿಂಕ್ ಪೇಜ್ ಓಪನ್ ಆಗುತ್ತೆ. ಇವಾಗ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟು ಇದರ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇದ್ದಲ್ಲ, SSGDದು ಫಾರ್ಮ್ ಅಪ್ಲಿಕೇಶನ್ ಮೇನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಲಾಗಿನ್ ಮತ್ತು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಲಾಗಿನ್ ಆಗಿದೆ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನ್ಯೂ ರಿಜಿಸ್ಟ್ರೇಷನ್ ಮಾಡೋಂಥದ್ಗೆ ತೋರಿಸ್ಕೊಡ್ತೀನಿ. ನ್ಯೂ ರಿಜಿಸ್ಟ್ರೇಷನ್ ಯಾವ ರೀತಿ ಅಂದ್ಬಿಟ್ಟು ನ್ಯೂ ರಿಜಿಸ್ಟ್ರೇಷನ್ ಇಯರ್ ಅಂತ ಇದೆಯಲ್ಲ ನೋ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಇದರ ಓಪನ್ ಆಗುತ್ತೆ. ನ್ಯೂ ಕ್ಯಾಂಡಿಡೇಟ್ಸ್ಗೆ ಒನ್ ಟೈಮ್ ರಿಜಿಸ್ಟ್ರೇಷನ್, ಹೊಸ ಕ್ಯಾಂಡಿಡೇಟ್ ಯಾವ್ದೆಲ್ಲ ಅಪ್ಲೈ ಮಾಡ್ತಿದ್ದಲ್ಲ ಲಾಸ್ಟ್ ಟೈಮ್ ಅಪ್ಲೈ ಮಾಡಿದಂಥದ್ದು ಬೇಕಾದರೆ ಅದು ಹೋಲ್ಡ್ ಅನ್ನೇ ಫರ್ಗೆಟ್ ಕೊಟ್ಟರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಹೊಸದಾಗಿ ಮಾಡೋವಂಥದ್ದು ತಿಳಿಸ್ಕೊಡ್ತೀನಿ. ಇಲ್ಲಿ 4 ಸ್ಟೆಪ್ ಇದೆ. 4 ಸ್ಟೆಪ್ನ ಫಿಲ್ ಮಾಡಬೇಕಾಗತ್ತೆ. ಪರ್ಸ್ನಲ್ ಡೀಟೇಲ್ಸು, ಪಾಸ್ವರ್ಡ್ ಕ್ರಿಯೇಷನ್ನು ಮತ್ತು ಅಡಿಷ್ನಲ್ ಡೀಟೇಲ್ ಪ್ರತಿಯೊಂದು ಕೂಡ ಮಾಡಬೇಕು. ಇಲ್ಲಿ ಲಾಸ್ಟಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದು ಪರ್ಸ್ನಲ್ ಡೀಟೇಲ್ ಎಲ್ಲ ಓಪನ್ ಆಗಿದೆ. ಇಲ್ಲಿ ಆಧಾರ್ ಕಾರ್ಡ್ನ ಕೇಳ್ತಾ ಇದೆ. ಫಸ್ಟಾಗಿ ಆಧಾರ್ ಕಾರ್ಡ್ ಇದೆಯಾ ಎಸ್ ಅದನ್ನೋ ಅಂತ ಆಪ್ಷನ್ ಇದೆ. ಆಧಾರ್ ಕಾರ್ಡ್ ಎಸ್ ಅಂತ ಕೊಡಬೇಕು. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಂಡು ಕೆಳಗಡೆ ಮತ್ತೆ ವೆರಿಫೈ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ನಂಬರ್ನ 2 ಡೇಟ್ಸಲ್ಲಿ ಕೇಳ್ತಾ ಇದೆ. ಪ್ರತಿಯೊಂದು ಡೀಟೇಲು ಅಷ್ಟೇ 2 ಡೇಟ್ಸಲ್ಲಿ ಕೇಳುತ್ತೆ. ಏನಕ್ಕಪ್ಪ ಅಂತಂದರೆ ಕರೆಕ್ಟಾಗಿ ಒಂದ್ಸಲಿ ಮಿಸ್ಟೇಕ್ ಆಗಿ ಇನ್ನೊಂದ್ಸಲಿ ಮಿಸ್ಟೇಕ್ ಆಗ್ಬೋದು, ಇನ್ನೊಂದ್ಸಲಿ ಹಾಕ್ಬೇಕಾದ್ರೆ ಮಿಸ್ಟೇಕ್ ಆಗೋದಿಲ್ಲ. ಮಿಸ್ಟೇಕ್ ಆದರೆ ಮೇಲೆ ಇರೋದು ತಪ್ಪಾದರೆ ತೋರಿಸ್ಬಿಡುತ್ತೆ. ಅಲ್ಲಿ ಮೇಲೆದು 2 ಮ್ಯಾಚ್ ಇಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಹಾಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೆಂಡ್ OTP ಅಂತ ಕೊಟ್ಟಿದ್ದೀನಿ. ಸೆಂಡ್ OTP ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಏನು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಆ ನಂಬರ್ಗೆ OTP ಹೋಗುತ್ತೆ. ಆ OTPನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ವೆರಿಫೈ OTP ಅಂತಿದ್ದಿಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ವೆರಿಫೈ OTP ಅಂತ ಕೊಟ್ಟಿದ ತಕ್ಷಣ ಸಕ್ಸಸ್ಫುಲ್ ಆಗಿ ಈ ಥರ ಓಕೆ ಬರಬೇಕು. ಓಕೆ ಅಂತ ಕ್ಲಿಕ್ನ ಮಾಡಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕೇಳ್ತಾರೆ ನಿಮ್ಮ ಹೆಸರನ್ನ, ಕ್ಯಾಂಡಿಡೇಟ್ ಹೆಸರನ್ನ ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇದ್ವಿ ವೆರಿಫೈ ಆಗಿದೆ. ಇವಾಗ ನೆಕ್ಸ್ಟು ನಿಮ್ಮ ಹೆಸರನ್ನ ಹಾಕ್ಕೋಬೇಕು. ಮಾರ್ಕ್ಸ್ ಕಾರ್ಡ್, SLC ಮಾರ್ಕ್ಸ್ ಕಾರ್ಡ್ ಇರಬೇಕಾಗತ್ತೆ. ನಿಮಗೆ ಅಪ್ಲೈ ಮಾಡೋದಕ್ಕೆ ಜಸ್ಟ್ SLC 10th ಆಗಿದೆ ಸಾಕು. ಅದ್ರ ಪ್ರಕಾರ ಇಲ್ಲಿ ಫಿಲ್ನ ಹೋಗಬೇಕಾಗತ್ತೆ. SLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಹೆಸರಿದೆಯೋ ಅದು ಹಾಕ್ಕೊಳ್ಳಿ. ನಿಮ್ಮ ಹೆಸರು ಚೇಂಜ್ ಆಗಿದೆ ಮಧ್ಯದಲ್ಲಿ ಅನ್ನೋ ಅಂತ ಆಪ್ಷನ್ ಇದೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಅಂತ ಕೊಟ್ಟು ನೆಕ್ಸ್ಟ್ ನಿಮ್ಮ ಜೆಂಡರು, ನಿಮ್ಮ ಡೇಟ್ ಆಫ್ ಬರ್ತು, ಪ್ರತಿಯೊಂದು ನಿಮ್ಮ ತಂದೆ ತಾಯಿ ಪ್ರತಿಯೊಂದು 2 ಡೇಟ್ಸಲ್ಲಿ ಅಂತ ಕೇಳೋದ್ನೆಲ್ಲ ಒಂದ್ಸಲಿ ಮಿಸ್ಟೇಕ್ ತಪ್ಪಾಯಿತು ಅಂದರೆ ಇನ್ನೊಂದ್ಸಲಿ ಹಾಕಿದಾಗ ಅದೇನು 2 ಮ್ಯಾಚ್ ಆಗಲಿಲ್ಲ ಅಂದರೆ ಮ್ಯಾಚ್ ಆಗಿಲ್ಲ ಅಂತ ತೋರಿಸ್ಬಿಡುತ್ತೆ. ಅದಕ್ಕೋಸ್ಕರ 2 ಡೇಟ್ಸಲ್ಲಿ ಕೇಳುತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಫಿಲ್ನ ಮಾಡ್ಕೊಳ್ಳಿ. ನಿಧಾನ ಅದು ಪರವಾಗಿಲ್ಲ ಹಾಕ್ಕೊಳ್ಳಿ. ಮತ್ತು ಸರ್ವರ್ ಲಾಸ್ಟಲ್ಲಿ ಹಾಕೊಳಕ್ಕೆ ಹೋದ್ರೆ ಸರ್ವರ್ ಇಶ್ಯೂ ಆಗುತ್ತೆ. ಇದೇ ತಿಂಗಳು 31ಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಇದು ಅಪ್ಲೈ ಮಾಡೋದಕ್ಕೆ. ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ನಿಮ್ಮ ಡೀಟೇಲ್ ಪ್ರಕಾರ ಹಾಕ್ಕೋಬೇಕಾಗತ್ತೆ. ಲಾಸ್ಟಲ್ಲಿ ಬಂದರೆ ನೀವು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಬೋರ್ಡ್ ಪಾಸ್ ಆಗಿದ್ದೀರಾ, ರೋಲ್ ನಂಬರ್ ಏನು, ಮತ್ತು ನಿಮ್ಮ CGPನ ಏನು ಕ್ವಾಲಿಫಿಕೇಷನ್ ಏನು ಅಂತ ಎಲ್ಲ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಕ್ವಾಲಿಫಿಕೇಷನ್ ಕೇಳ್ತಾ ಇದೆ. ಅದಾದಮೇಲೆ ಕ್ಯಾಂಡಿಡೇಟು ಮೊಬೈಲ್ ನಂಬರ್ನ ಹಾಕ್ಕೋಬೇಕು. ಆಮೇಲೆ ಇಮೇಲ್ ID ನ ಹಾಕ್ಕೊಂಡು ವೆರಿಫೈನ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಕೂಡ ಅಪ್ಡೇಟ್ನ ಮಾಡ್ಕೊಳ್ಳಿ. ಯಾವ ವರ್ಷ ಪಾಸ್ ಆಗಿದ್ದು ನೋಡ್ತಾ ಇದ್ದಲ್ಲ, ಇದು ನೀವು ಏನು ನಿಮ್ಮ ಡಾಕ್ಯುಮೆಂಟ್ ಏನಿರುತ್ತೋ ಆ ಡಾಕ್ಯುಮೆಂಟ್ ಪ್ರಕಾರ ನೀವು ಫಿಲ್ನ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಹಾಕ್ಕೊಂಡು ಲಾಸ್ಟಲ್ಲಿ ಮೊಬೈಲ್ ನಂಬರ್ನ ವೆರಿಫೈ ಕೇಳುತ್ತೆ. ಮೊಬೈಲ್ ನಂಬರ್ನ ಹಾಕ್ಕೊಂಡಾದ್ಮೇಲೆ ಸೆಂಡ್ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಸೆಂಡ್ OTP ಕೊಟ್ಟರೆ ನಿಮಗೂ ಒಂದು ಮೊಬೈಲ್ ನಂಬರ್ಗೆ ಏನು ಮೊಬೈಲ್ ನಂಬರ್ ಎಂಟರ್ ಮಾಡಿರ್ತೀರ ಆ ನಂಬರ್ಗೆ OTP ಹೋಗುತ್ತೆ. ಆ OTPನ ಇಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ವೆರಿಫೈ
ವೆರಿಫೈ ಮೇಲೆ ಕ್ಲಿಕ್ ಆದರೆ ವೆರಿಫೈ ಆಗಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಇಮೇಲ್ ಐ ಡಿನ ಹಾಕ್ಕೊಳ್ಬೇಕಾಗತ್ತೆ. ರೆಡ್ ಮಾರ್ಕಲ್ಲಿರೋದೆಲ್ಲ ಹಾಕ್ಕೊಳ್ಳೇಬೇಕು. ಅದಾದಮೇಲೆ ಸೆಂಡ್ OTP ಮತ್ತು ಇಮೇಲ್ ಐ ಡಿಗೆ ಹಾಕಿದಂಥ ಇಮೇಲ್ ಐ ಡಿಗೆ OTP ಹೋಗಿರುತ್ತೆ. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. OTPನ ಎಂಟರ್ ಮಾಡಿಕೊಂಡು ಇದು ಕೂಡ ವೆರಿಫೈನ ಮಾಡ್ಕೋಬೇಕು. ವ್ಯಾಲಿಡೇಟ್ ಅಂತ ಇದೆ, ವ್ಯಾಲಿಡೇಟ್ ಮೇಲೆ ಕ್ಲಿಕ್ನ ಮಾಡಿ ವೆರಿಫೈ ಆಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಆದಮೇಲೆ ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ನೋಡ್ತಾ ಇರ್ಬೋದು, ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ. ಅದೇ ನಿಮ್ಮ ಪಾಸ್ವರ್ಡ್ ಕೂಡ ನಿಮ್ಮ ಏನು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಲ್ಲ ಆ ನಂಬರ್ಗೆ ನಿಮ್ಮ ಪಾಸ್ವರ್ಡ್ ಸೆಂಡ್ ಆಗಿದೆ ಅಂತ ತೋರಿಸ್ತಾ ಇದೆ. ಆ ಪಾಸ್ವರ್ಡ್ನ ಇಲ್ಲ ಎಂಟರ್ನ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಹಲೋ ಕ್ಯಾಂಡಿಡೇಟ್ ಅಂತ ತೋರಿಸ್ತಾ ಇದೆಯಲ್ಲ, ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರಲ್ಲಿ ತೋರಿಸ್ತಲ್ಲ ಅದನ್ನು ಹಾಕ್ಕೋಬೋದು. ಇಲ್ಲಾಂದರೆ ನಿಮ್ಮ ಫೋನ್ಗೆ ನಿಮಗೆ ಮೆಸೇಜ್ ಬಂದಿರುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ID ಬಂತೆ, ಪಾಸ್ವರ್ಡ್ ಬಂದಿರುತ್ತೆ, ಆ ಪಾಸ್ವರ್ಡ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಹೊಸದಾಗಿ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟಾಗಿ ಇಲ್ಲಿ ಬಂದಂಥ ಪಾಸ್ವರ್ಡ್ ಕ್ರಿಯೇಟ್ ಮೊಬೈಲಿಗೆ ಬಂದಿತ್ತು ಆ ಪಾಸ್ವರ್ಡ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ ಸೇಮ್ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಳ್ಳಿ. ಅದಾದಮೇಲೆ ಸೈನ್ ಇನ್ ಅಂತ ಇದ್ದಿಲ್ಲ, ಸೈನ್ ಇನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೈನ್ ಇನ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಪ್ಲೀಸ್ ಸೆಟ್ ದ ನ್ಯೂ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಇವಾಗ ನೀವಿಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಕಡೆ ಎಲ್ಲ ನೋಟಲ್ಲಿ ಕೊಡಲಾಗಿದೆ. ರೆಡ್ ಮಾರ್ಕಲ್ಲೆಲ್ಲ ನೋಡ್ತಾ ಇರ್ಬೋದು, ನೋಟಲ್ಲಿ ಕೊಡಲಾಗಿದೆ ಯಾವ ರೀತಿ ನಿಮ್ಮ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು ಅನ್ನೋದು. ಕ್ಯಾಪಿಟಲ್ ಲೆಟರ್ಸು, ಸ್ಮಾಲ್ ಲೆಟರ್ಸು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಇವಾಗ ಕರೆಕ್ಟಾಗಿ ಆಗಿದೆ. ಅದಕ್ಕೂ ರೆಡ್ ಇರೋದೆಲ್ಲ ಗ್ರೀನ್ ಆಗಿದೆ. ಅದಾದಮೇಲೆ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಮತ್ತೆ ಕೇಳ್ತಾ ಇದೆ. ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ನ ಹಾಕ್ಕೋಬೇಕು. ಮತ್ತು ಇನ್ನೊಂದ್ಸಲಿ ಸೇಮ್ ಪಾಸ್ವರ್ಡ್ನ ಹಾಕ್ಕೊಂಡು ಅದಾದಮೇಲೆ ಕೆಳಗಡೆ ಬಂದರೆ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಸ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಸೆಕ್ಯೂರಿಟಿ ಕ್ವಶನ್ಸ್ ಇಲ್ಲೇ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಕ್ವಶನ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಕ್ವಶನ್ನ ಸೆಲೆಕ್ಟ್ನ ಮಾಡಿಕೊಂಡು ಅದಕ್ಕೆ ಆನ್ಸರ್ನ ನೀವು ಅಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಈಗ ನೆಕ್ಸ್ಟು ಅದೇ ರೀತಿ ಇನ್ನೊಂದು ಕ್ವಶನ್ ಇದೆ. ಇನ್ನೊಂದು ಕ್ವಶನ್ ಸೆಲೆಕ್ಟ್ನ ಮಾಡಿಕೊಂಡು ಅದಕ್ಕೂ ಕೂಡ ನೀವು ಆನ್ಸರ್ನ ಅಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಏನು ಕ್ವಶನ್ ಕೇಳ್ತದೆ ಅದನ್ನು ನಿಮ್ಮ ಚಾಯ್ಸ್ ಮಾಡಿಕೊಂಡು ಆನ್ಸರ್ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ನೆಕ್ಸ್ಟ್ ಓಕೆ ಆಗುತ್ತೆ. ಇವಾಗ ನೆಕ್ಸ್ಟು ಲಾಗಿನ್ ಆಗಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಹೊಸ ಪಾಸ್ವರ್ಡಿಂದ ಲಾಗಿನ್ ಆಗಬೇಕು. ಇವನು ಹೊಸ ಪಾಸ್ವರ್ಡ್ ಲಾಗಿನ್ ಆಗಿರುತ್ತಪ್ಪ ಸೆಟ್ ಮಾಡಿತ್ತಿದ್ದಲ್ಲ, ಇವಾಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಹೊಸ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿತ್ತಿಲ್ಲ ಆ ಪಾಸ್ವರ್ಡ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಹಳೆ ಪಾಸ್ವರ್ಡ್ ಫೋನಿಗೆ ಬಂದಿದ್ದಂಥ ಪಾಸ್ವರ್ಡ್ ಆಗಲ್ಲ, ಹೊಸ ಪಾಸ್ವರ್ಡ್ನ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಏನಿರುತ್ತಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿಕೊಂಡು ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇವಾಗ ನೆಕ್ಸ್ಟ್ ಆಪ್ಷನು ಅಡಿಷ್ನಲ್ ಡೀಟೇಲ್ಸ್ ಅಂತ ಓಪನ್ ಆಗಿದೆ. ಫಸ್ಟು 2 ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಇವಾಗ ಅಡಿಷ್ನಲ್ ಡೀಟೇಲ್ಸ್ ಓಪನ್ ಆಗಿದೆ. ಇಲ್ಲಿ ಅಡಿಷ್ನಲ್ ಆಗಿ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಫಸ್ಟಾಗಿ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ಕ್ಯಾಟಗರಿ ಅಂತ ಅಂದ್ಬಿಟ್ಟು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡೇಟ್ಸಲ್ಲಿ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ನ್ಯಾಷನಾಲಿಟಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಸೆಲೆಕ್ಟ್ನ ಮಾಡ್ಕೊಬೇಕಂತ ನೋಡ್ತಾ ಇರ್ಬೋದು ಯಾವ್ಯಾವ ನ್ಯಾಷನಾಲಿಟಿ ತೋರಿಸ್ತಾ ಇದೆ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಂಡಿಯನ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ವಿಸಿಬಲ್ ಐಡೆಂಟಿಫಿಕೇಷನ್ ಮಾರ್ಕ್ ಇದೆಯಾ ಅಂತ ಕೇಳ್ತಾರೆ. ಇದ್ದರೆ ಹಾಕೋಬೇಕಾಗತ್ತೆ, ಟೈಪ್ನ ಮಾಡ್ಕೊಳ್ಳಿ. ಇಲ್ಲಾಂದರೆ ನಥಿಂಗ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ಏನಾದರೂ ಡಿಸಬಿಲಿಟಿ ಇದೆಯಾ ಅಂತ ಕೇಳ್ತಾರೆ. ಎಸ್ ನೋ ಅಂತ ಆಪ್ಷನು ನೋ ಅಂತ ಕೊಡಬೇಕು. ಇದ್ದರೆ ತೊಗೊಳೋದಿಲ್ಲ, ನೀವು ಮುಗಿಯ ಸೆಲೆಕ್ಟ್ ಆಗಲ್ಲ. ಅದಾದಮೇಲೆ ಇಲ್ಲಿ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾರೆ. ಪರ್ಮನೆಂಟ್ ಅಡ್ರೆಸ್ನ ನೀವು ಹಾಕ್ಕೋಬೇಕಾಗುತ್ತೆ, ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಫಸ್ಟ್ ನಿಮ್ಮ ಸ್ಟೇಟ್ ಯಾವುದು, ನಿಮ್ಮ ಡಿಸ್ಟಿಕ್ ಯಾವುದು, ಮತ್ತು ಪಿನ್ ಕೋಡು, ಮತ್ತು ನಿಮ್ಮ ಡೀಟೇಲ್ಸ್ ಅಡ್ರೆಸ್ ಎಲ್ಲ ಡೀಟೇಲ್ ಆಗಿ ನಿಮ್ಮ ಏರಿಯಾ ಪಿನ್ ಕೋಡ್ ಪ್ರತಿಯೊಂದು ಕೂಡ ಮೇಲ್ಗಡೆ ಟೈಪ್ನ ಮಾಡ್ಕೋಬೇಕಾಗತ್ತೆ. ಅಷ್ಟು ಅಡ್ರೆಸ್ನ ಟೈಪ್ನ ಮಾಡಿಕೊಂಡು ಸೆಲೆಕ್ಟ್ ಎಲ್ಲ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು ಪ್ರತಿಯೊಂದು ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ನೆಕ್ಸ್ಟ್ ಆಪ್ಷನ್ ನೋಡ್ತಾ ಇದ್ದಲ್ಲ ಪರ್ಮನೆಂಟು ಮತ್ತು ಪ್ರೆಸೆಂಟ್ ಎರಡು ಸೇಮ್ ಎಸ್ ನೋ ಅಂತ ಕೇಳ್ತದೆ. ಎಸ್ ಅಂತ ಇದೆ, ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಟ್ಟು ಟೈಪ್ನ ಮಾಡ್ಕೊಳ್ಳಿ. ಇಲ್ಲ ನಾನು ಎಸ್ ಅಂತ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಸೇವ್ ಆಗಿದೆ. ನೆಕ್ಸ್ಟು ಬಂದಿದೆ. ಇವಾಗ ಸೇವ್ ಆಗಿ ಡಿಕ್ಲರೇಷನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ನೋಡ್ತಾ ಇದ್ದಲ್ಲ ಎಗ್ದೇನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಡಿಕ್ಲೇರ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ನಾವು ಸಕ್ಸಸ್ಫುಲ್ಲಾಗಿ ಸೇವ್ ಆಗುತ್ತೆ. ಡಿಕ್ಲೇರ್ ಅಂತ ಕೊಟ್ಟ ತಕ್ಷಣ ಸೇವ್ ಆಗುತ್ತೆ. ನೋಡ್ಬೋದು ಇವಾಗ ನಿಮ್ಮ ಅಪ್ಲಿಕೇಶನ್ ಫಾರ್ಮು ರಿಜಿಸ್ಟ್ರೇಷನ್ ಆಗಿದೆ. ಇವಾಗ ನಿಮ್ಮ ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಇಷ್ಟು ರಿಜಿಸ್ಟ್ರೇಷನ್ ಆಯಿತು. ಇವಾಗ ರಿಜಿಸ್ಟ್ರೇಷನ್ ಆದಮೇಲೆ ಎಲ್ಲಿ ನೋಡ್ತಾ ಇದೆ ಕೆಳಗಡೆ ಬಂದು ನಿಮ್ಮ ಡೀಟೇಲಲ್ಲಿ ನಿಮ್ಮ ಲಾಗಿನ್ ಪೇಜಲ್ಲಿ ಎಲ್ಲಿ ನೋಡ್ತಾ ಇರ್ಬೋದು GD ಕಾನ್ಸ್ಟೇಬಲ್ GD ಅಂತ ಇದೆಯಲ್ಲ ಇದ್ರ ಮೇಲೆ ಇವಾಗ ಅಪ್ಲೈ ಅಂತಿದೆಯಲ್ಲ ಕೆಳಗಡೆ ಅಪ್ಲೈ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಡೀಟೇಲ್ ನೋಡ್ಬೋದು. ಇದರಲ್ಲಿ ಲಾಸ್ಟ್ ಡೇಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಇದೇ ತಿಂಗಳು
31ಕ್ಕೆ ಲಾಸ್ಟ್ ಡೇಟ್ ಆಗಿದೆ. ಫೀಸ್ ಕಟ್ಟೋಕ್ಕೆ 1ನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ. ಅಪ್ಲೈ ಅನ್ನೋ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗಿದೆ. ನೋಡ್ತಾ ಇದ್ದೀರಲ್ಲ ಯಾವ ಫಾರ್ಮ್ ಅಂತ ಅಂದ್ಬಿಟ್ಟು ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಡಲಾಗಿದೆ, ಯಾವ ಥರ ಏನು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗಿದೆ. ನೋಡಿದಲ್ಲ ಪರ್ಸ್ನಲ್ ಡೀಟೇಲ್ ಫಸ್ಟಾಗಿ ಪರ್ಸ್ನಲ್ ಡೀಟೇಲ್ ಟೋಟಲಾಗಿ 5 ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕು. ಇದರಲ್ಲಿ ಫಸ್ಟು ಪರ್ಸ್ನಲ್ ಡೀಟೇಲ್ ನೋಡ್ತಲ್ಲ 5 ಸ್ಟೆಪ್ಪು ಫಿಲ್ ಮಾಡಬೇಕಾಗತ್ತೆ. ಫಸ್ಟಲ್ಲಿ ನೀವು ಪರ್ಸ್ನಲ್ ಡೀಟೇಲಲ್ಲಿ ನಿಮ್ಮ ಇನ್ಫಾರ್ಮೇಷನ್ನ ಫಸ್ಟಲ್ಲಿ ರಿಜಿಸ್ಟ್ರೇಷನ್ ಟೈಮಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದೆ. ಇಲ್ಲೇನು ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಇವಾಗ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ನ ಮಾಡಿ ಸೇವ್ ಆಗುತ್ತೆ, ಸಕ್ಸಸ್ಫುಲ್ಲಾಗಿ ಸೇವ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಎಜುಕೇಷನ್ ಡೀಟೇಲ್ಸ್ಗೆ ಬರುತ್ತೆ. ಇಲ್ಲಿ ಎಜುಕೇಷನ್ ಡೀಟೇಲ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನೀವೇನು ಹೈಯರ್ ಸ್ಟಡೀಸ್ ಏನು ಮಾಡಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನೀವು PUC ಆಗಿದೆಯೋ, ಡಿಗ್ರಿ ಆಗಿದೆಯೋ, ಪೋಸ್ಟ್ ಡಿಗ್ರಿ ಆಗಿದೆಯೋ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಜಸ್ಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ SLC ಮಾರ್ಕ್ಸ್ ಕಾರ್ಡಿಂದ SLCಯಿಂದ ಇದ್ದವ್ರಿಗೆ ಸಾಕು ಇಲ್ಲಿ ಅಪ್ಲೈನ ಮಾಡೋದಕ್ಕೆ. ಇವಾಗ 10th ಡೀಟೇಲ್ಸ್ ಎಲ್ಲ ಇಲ್ಲಪ್ಪ ಇದಾಗಿದೆ. ಇದಾದಮೇಲೆ ನಿಮ್ಮದು ಮಾರ್ಕ್ಸ್ ಎಷ್ಟು ಬಂದಿದೆ ಅನ್ನೋದನ್ನ ಇಲ್ಲಿ ಎಂಟರ್ನ ಮಾಡಬೇಕು. ಅದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಪರ್ಸೆಂಟೇಜ್ನ ಎಂಟರ್ನ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತ ತೋರಿಸ್ತಾ ಇದೆ. ಅಡಿಷ್ನಲಾಗಿ ಇನ್ಫಾರ್ಮೇಷನ್ ನಿಮಗೆ ಏನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದೀರಾ ಅಂತ ಕೇಳ್ತಾ ಇದೆ. ಇದು ಹಾಕ್ಕೊಳ್ಳಿ. ನಿಮಗೆ ಏಜಲ್ಲಿ ಏನಾದರೂ ಇದು ಕೇಳ್ತಾ ಇದೆ ಅಂತ ಕೇಳ್ತಾ ಇದೆ. ಎಸ್ ಅನ್ನೋ ಅಂತ ಎಸ್ ಅಂತ ಇದೆ, ಎಸ್ ಅಂತ ಹಾಕಿ. ಮತ್ತು ಅದಾದಮೇಲೆ ನಿಮಗೆ ನೆಕ್ಸ್ಟ್ ಬಂದು ಇಲ್ಲಿ ಯಾವ ಕ್ಯಾಸ್ಟು ಅಂತ ಕೇಳ್ತಾ ಇದೆ, ಏಜು ಯಾವ ಇದಕ್ಕೆ ನೀವು ಕೇಳ್ತಾ ಇದ್ದೀರಾ ಅಂತ ಕೇಳುತ್ತೆ. SC ST ಅಂತ ಸೆಲೆಕ್ಟ್ನ ಮಾಡ್ಕೊಳಂಗಿದೆ. ಅದಾದಮೇಲೆ ಇಲ್ಲಿ SC ST ಆಗಿರೋದ್ರಿಂದ ಅಂಥವ್ರಿಗೆ ನಿಮಗೆ ಏಜಲ್ಲಿ ಡಿಸ್ಕೌಂಟ್ ಇರುತ್ತೆ. ಅದಾದಮೇಲೆ ನಾವು ಎಸ್ ಅಂತ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಡೀಟೇಲ್ ಎಲ್ಲ ಸೇವ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಹೋಗ್ಬಿಟ್ಟು ನೋಡಿ ಅಡಿಷ್ನಲ್ಗೆ ಬಂದಿದೆ. ಇವಾಗ ಅಡಿಷ್ನಲ್ ಇನ್ಫಾರ್ಮೇಷನ್ಗೆ ಬಂದಿದೆ, ಸೆಕೆಂಡ್ ಆಪ್ಷನ್ಗೆ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಮ ನಿಮ್ಮ ಎಕ್ಸಾಮ್ ಬರೆಯೋಂಥ ಸೆಂಟರ್ನ ಚೂಸ್ನ ಮಾಡ್ಕೋಬೇಕಾಗತ್ತೆ. ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡ್ಕೊಳಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು. ಪ್ರತಿಯೊಂದು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಪ್ರತಿಯೊಂದು ಡಿಸ್ಟಿಕ್ಕು ಕೂಡ ಇದೆ. ನಿಮ್ಗೆ ಕರ್ನಾಟಕದಲ್ಲೇ ಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನು ಇವಾಗ ಸೆಲೆಕ್ಟ್ನ ಮಾಡ್ಕೊತಾ ಇದ್ದು ಬೇರೆ ಸ್ಟೇಟ್ ಆಗಿರೋದ್ರಿಂದ ನಾನು ಅಸ್ಸಾಂ ಅವ್ರದ್ದು ಅಪ್ಲೈ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಅವರೇ ಸ್ಟೇಟಿಗೆ ಬೇಕಾಗಿರೋವಂಥದ್ದನ್ನ ಆಯ್ಕೆ ಮಾಡ್ಕೊಂಡು ನೀವು ಬೇಕಾದರೆ ಬೆಂಗಳೂರಲ್ಲಿ ಬೇಕಾದರೆ ನೀವು ಆಯ್ಕೆನ ಮಾಡ್ಕೋಬೋದಾಗಿರುತ್ತೆ. ಇದರಲ್ಲಿ 3 ಆಪ್ಷನ್ ಇರುತ್ತೆ. ಬೆಂಗಳೂರು ಸೆಂಟರು 3 ಆಪ್ಷನ್ನು ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಯಾವುದು ಬೇಕೋ ಅನ್ನೋದನ್ನು ಸೆಲೆಕ್ಟ್ನ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಬಂದರೆ ನಿಮ್ಮ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜಲ್ಲಿ ಬೇಕು, ನಿಮಗೆ ಎಕ್ಸಾಮು ಕಂಪ್ಯೂಟ್ರಲ್ಲಿ ಬರೋಂಥ ಎಕ್ಸಾಮು ಯಾವ ಲ್ಯಾಂಗ್ವೇಜಲ್ಲಿ ಬೇಕು. ಕನ್ನಡ ಅಂದರೆ ಕನ್ನಡ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಂಗ್ಲೀಷ್ ಅಂದರೆ ಇಂಗ್ಲೀಷ್, ಹಿಂದಿ ಅಂದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಹಿಂದಿ ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಿಮಗೆ NSS ಎಲ್ಲ ಆಗಿರ್ಬೋದು, ಸ್ಕಾಟ್ಸ್ ಆ್ಯಂಡ್ ಗೈಡ್ಸ್ ಎಲ್ಲ ಆಗಿರ್ಬೋದು, ಏನಾದರೂ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಾ ಇದೆ. ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ಯಾವ ಡಿಸ್ಟಿಕಲ್ಲಿ ಸ್ಟೇಟ್ ಯಾವುದು, ನಿಮ್ಮ ಊರು ಯಾವುದು ಅಂತ ಕೇಳುತ್ತೆ. ಪರ್ಮನೆಂಟ್ ಊರು ಯಾವುದು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅಂದರೆ ಪರ್ಮನೆಂಟ್ ಅಡ್ರೆಸ್ ಯಾವುದು, ನಿಮ್ಮ ಸ್ಟೇಟ್ ಯಾವುದು, ಡೊಮೆಸಿಲ್ ಯಾವುದು ಅಂತ ಕೇಳ್ತಾರೆ. ಸ್ಟೇಟ್ ಆಗಿರ್ಬೋದು, ಡಿಸ್ಟಿಕ್ಕು ಪ್ರತಿಯೊಂದು ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಊರಿನ ಪ್ರಕಾರ, ನಿಮ್ಮ ಡಾಕ್ಯುಮೆಂಟ್ ಪ್ರಕಾರ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಡಿಸ್ಟಿಕ್ಕು, ಸ್ಟೇಟು ಪ್ರತಿಯೊಂದು ಆಯ್ಕೆನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ನಿಮ್ಮ ಸ್ಟೇಟು ಮೊದಲಿಂದ ಸ್ಟೇಟ್ ಆಗಿರ್ಬೋದು, ಇಲ್ಲ ಕಂಟ್ರಿ ಆಗಿರ್ಬೋದು, ಏನಾದರೂ ಚೇಂಜ್ ಆಗಿದೆಯಾ, ಇವಾಗ ಫಸ್ಟ್ ಇದು ನಿಮ್ಮ ಊರಿಗೂ ಇವಾಗ ಚೇಂಜ್ ಆಗಿದೆಯಾ, ಬಾರ್ಡ್ರ್ ಏನಾದರೂ ಕ್ರಾಸ್ ಆಗಿ ಬಂದಿದೆಯಾ, ಬಾರ್ಡ್ರಿಂದ ನೀವು ಬಾರ್ಡ್ರಲ್ಲಿದ್ದೀರಾ ಅನ್ನೋದನ್ನೆಲ್ಲ ಕೇಳುತ್ತೆ. ನಿಮ್ಮ ಡಾಕ್ಯುಮೆಂಟ್ ಪ್ರಕಾರ ನೀವು ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಪೋಸ್ಟ್ನ ಆಯ್ಕೆ ಮಾಡಿ. ಇದು ಮೇಯ್ನ್ ಆಗಿರುತ್ತೆ. ನೀವು ಪೋಸ್ಟನ್ನ ಸೆಲೆಕ್ಟ್ನ ಮಾಡ್ಕೊಳೋದು, ಯಾವ ಪೋಸ್ಟಿಗೆ ಹಾಕೋದು ಅನ್ನೋದನ್ನ ನೀವು ಸೆಲೆಕ್ಟ್ನ ಮಾಡಿಕೊಂಡು ಆ ಡೀಟೇಲ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. ಇಲ್ಲಿ ಪೋಸ್ಟ್ ಡೀಟೇಲ್ ಅಂತ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಯಾವ ಪೋಸ್ಟ್ ಇದೆ ಅನ್ನೋದನ್ನ ನೀವು ನೋಡ್ಬೋದು ಲಿಸ್ಟು. ಆ ಲಿಸ್ಟಲ್ಲಿ ಯಾವ ಪೋಸ್ಟ್ ಕೋಡ್ನ ನೋಡ್ಬೋದು. ABCDEH ಇದೆ, ಅದನ್ನ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದಲ್ಲ Hವರೆಗೂ ಇದೆ ನೋಡ್ಬೋದು. ಇದನ್ನು ಕ್ಲೋಸ್ ಮಾಡ್ಕೊಂಡು ಆ ಪ್ರಕಾರ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಅಲ್ಲಿ ಬಾಕ್ಸಲ್ಲಿ ಹಾಕ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ನೋಡೋದಲ್ಲ ಯಾವ ರೀತಿ ಪೋಸ್ಟ್ನ ಹಾಕ್ಕೊಳೋದು ಹೇಗೆ ಅಂತ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಇದು ಕೂಡ ಮೇಯ್ನು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಲೈವಲ್ಲಿ ಕೊಡಬೇಕಾಗತ್ತೆ. ಯಾವ ರೀತಿ ಅಪ್ಲೋಡ್ನ ಮಾಡಬೇಕು ಲೈವಲ್ಲಿ ಅನ್ನೋದನ್ನ ನಿಮಗೆ ಫೋನಲ್ಲಿ ತಿಳಿಸ್ಕೊಡ್ತೀನಿ, ಯಾವ ರೀತಿ ಮಾಡೋದು ಹೇಗೆ ಅನ್ನೋದನ್ನ. ನಿಮ್ಮ ಫೋನಲ್ಲಿ ಮೇಯ್ನಾಗಿ ಈ ಆ್ಯಪ್ ಡೌನ್ಲೋಡ್ ಆಗಿರಬೇಕಾಗತ್ತೆ. ಯಾವುದಪ್ಪ ಆ್ಯಪ್ ಅಂತಂದರೆ ಮೈ SSC ಅಂತ ಅಂದ್ಬಿಟ್ಟು ಇರುತ್ತೆ ಈ ಆ್ಯಪು. ನೀವು ನಿಮ್ಮ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಇಲ್ಲಿ ಮೈ SSC ಅಂತ ಅಂದ್ಬಿಟ್ಟು ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಂತ ಆಲ್ರೆಡಿ ಡೌನ್ಲೋಡ್ ಆಗಿದೆ ಅಂತ ತೋರಿಸ್ತಾ ಏನಿಲ್ಲಿ. ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ನ ಮಾಡಿಕೊಂಡ್ರೆ ನೀವು ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಡೈರೆಕ್ಟಾಗಿ ಇಲ್ಲೇ ನೀವು ಅಪ್ಲೈನ ಮಾಡ್ಬೋದು. ನಿಮ್ಮ ಫೋನಲ್ಲಿ ಸೇಮ್ ಇದೆ ಅಪ್ಲಿಕೇಶನ್ನು, ಈ ಆ್ಯಪಲ್ಲೇ ನೀವು ಅಪ್ಲೈನ ಮಾಡ್ಬೋದಾಗುತ್ತೆ. ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ನಾನು ಲಾಗಿನ್ ಹಾಕ್ಕೊತಾ ಇದ್ದೀನಿ. ಏನು ಯೂಸರ್ ನೇಮ್ ಇತ್ತಲ್ಲ, ಯೂಸರ್ ನೇಮು, ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದ್ದಿಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಲಾಗಿನ್ ಅಂತ ಕೊಟ್ಟರೆ ಲಾಗಿನ್ ಆಗುತ್ತೆ.
ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ, ಲಾಗಿನ್ ಆಗುತ್ತೆ. ಇಲ್ಲಿ ಆಧಾರ್ ಫೇಸ್ ಅಥೆಂಟಿಕೇಷನ್ ಅಂತ ಕೇಳ್ತಾ ಇದೆ. ಇಲ್ಲಿ ಫೇಸ್ ಅಥೆಂಟಿಕೇಷನ್ ಮೇಲೆ ಸೆಲೆಕ್ಟ್ನ ಮಾಡಿಕೊಂಡು ಇನ್ನೊಂದು ಆ್ಯಪು ಡೌನ್ಲೋಡ್ ಆಗಿರಬೇಕಾಗತ್ತೆ ನಿಮ್ಮ ಫೋನಲ್ಲಿ, ಆಧಾರ್ ಕಾರ್ಡ್ ಹಾರ್ಡಿ ಅಂತ ಅಂದ್ಬಿಟ್ಟು. ಸಾರಿ, ಅದನ್ನು ತೋರಿಸೋದು ಮಾಡ್ತೆ. ಇಲ್ಲಿ ಲಿಂಕ್ ನಾನು ಇಲ್ಲಿ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರ್ಬೋದು. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅವೆರಡು ಲಿಂಕ್ನು ಯಾವುದು ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ತೋರಿಸ್ಕೊಟ್ಟು ನಾನು ಇಲ್ಲಿ ಫೋಟೋನ ತೊಗೊತಾಯಿನಿ, ಲೈವ್ ಫೋಟೋನ ತೊಗೊತಾಯಿನಿ. ನೋಡ್ತಾ ಇಲ್ಲ, ಕ್ಯಾಪ್ಚರ್ ಲೈವ್ ಫೋಟೋ ಮೇಲೆ ಕ್ಲಿಕ್ನ ಮಾಡಿ. ಅದೇ ಡೇಟ್ಸಲ್ಲಿ ಕೇಳುತ್ತೆ ಲೈವ್ ಫೋಟೋ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಯಾಪ್ಚರ್ ಲೈವ್ ಫೋಟೋ ಅಂತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಹಲೋ ಅಂತ ಕೊಟ್ಟರೆ ಫೋಟೋನ ನೀಟಾಗಿ ಬೆಳಕಿರೋ ಜಾಗದಲ್ಲಿ ಹ್ಯಾಟ್ ಹಾಕೋಬಾರ್ದು ಮತ್ತು ಕಣ್ಣಿಗೆ ಗ್ಲಾಸ್ ಹಾಕ್ಕೊಂಡಿರಬಾರ್ದು. ಎಲ್ಲ ತೆಗೆದು ಬೆಳಕಿರೋ ಜಾಗದಲ್ಲಿ ಬ್ಯಾಕ್ಗ್ರೌಂಡ್ ವೈಟ್ ಇರೋ ಜಾಗದಲ್ಲಿ ನಿಂತ್ಕೊಂಡು ಆ ಫೋಟೋ ಕ್ಯಾಪ್ಚರ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಆವಾಗ ನಿಮ್ಮ ಅಪ್ರೂವಲ್ ಆಗುತ್ತೆ. ನಿಮ್ಮ ಕ್ಯಾಪ್ ಹಾಕ್ಕೊಂಡು ಗ್ಲಾಸ್ ಹಾಕ್ಕೊಂಡ್ರೆ ಅದು ಅಪ್ರೂವಲ್ ಆಗೋಲ್ಲ, ನಿಮ್ಮದು ಕ್ಯಾನ್ಸಲ್ ಆಗುತ್ತೆ. ನೋಡೋದಲ್ಲ, ಈ ಥರ ಫೋಟೋನ ಕ್ಯಾಪ್ಚರ್ ಹಾಕ್ಕೋಬೇಕಾಗತ್ತೆ. ಫೋಟೋನ ತೊಗೊಂಡಾದ್ಮೇಲೆ ನೆಕ್ಸ್ಟ್ ನಿಮ್ಮ ಫೋನಲ್ಲೇ ನೀವು ಫೋಟೋನ, ನಿಮ್ಮ ಸಿಗ್ನೇಚರ್ ಫೋಟೋನ ತೊಗೊಂಡು ನಿಮ್ಮ ಮೊಬೈಲಲ್ಲಿ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಿಟ್ಕೊಂಡು ಅದಾದಮೇಲೆ ಗೂಗಲಲ್ಲಿ ನಿಮ್ಮ ಫೋಟೋ ಗ್ಯಾಲರಿಯಲ್ಲಿ ಸೆಲೆಕ್ಟ್ನ ಮಾಡಿಕೊಂಡು ಫೋಟೋನ ನಿಮ್ಮ ಸಿಗ್ನೇಚರ್ನ ಅದನ್ನು ನೀಟಾಗಿ ಕ್ರಾಪ್ ಮಾಡ್ಕೊಂಡು ಅದಕ್ಕೆ ಸೆಟ್ ಮಾಡಿಕೊಂಡು ಸೇವ್ ಅಂತ ಕೊಟ್ಟರೆ ಇದನ್ನು ನೋಡ್ತಾ ಇರ್ಬೋದು, ಸಕ್ಸಸ್ಫುಲ್ಲಾಗಿ ಸೇವ್ ಆಗಿ ನಿಮ್ಮ ಫೋಟೋ ನಿಮ್ಮ ಸಿಗ್ನೇಚರ್ ಸೇವ್ ಆಗಿದೆ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಟೋಟಲಾಗಿ ಸೇವ್ ಆಗುತ್ತೆ. ಇಷ್ಟು ಸೇವ್ ಮಾಡಿಕೊಂಡು ನೀವು ನೆಕ್ಸ್ಟ್ ಮೇಲೆ ನೀವು ಮಾಮೂಲಿ ವಾಪಸ್ ನೀವು ನಿಮ್ಮ ಸಿಸ್ಟಮಲ್ಲಿ ನೀವು ಬ್ಯಾಗ್ ಬಂದು ಮಾಡ್ಕೋಬೋದಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಸಿಸ್ಟಮಲ್ಲಿ ಲಾಗಿನ್ ಆಗಿದ್ದೀನಿ. ಇವಾಗ ಎರಡೆರಡು ಕಡೆ ಲಾಗಿನ್ ಆಗಿರೋದ್ರಿಂದ ಓಪನ್ ಆಗೋಲ್ಲ. ಇನ್ನೊಂದ್ಸಲ ಲಾಗಿನ್ ಆಗಿ ಇಲ್ಲಿ ಸಕ್ಸಸ್ ಸೇವ್ ಅಂತ ಕೊಟ್ಟಿದ್ದೀನಿ. ಸೇವ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಮತ್ತೆ ಇನ್ನೊಂದ್ಸಲಿ ಫಸ್ಟಿಂದ ಓಪನ್ ಆಗಿದೆ. ನಿಮ್ಮ ಫುಲ್ ಇನ್ಫಾರ್ಮೇಷನ್ ಪ್ರಿವ್ಯೂ ಪೇಜ್ ಓಪನ್ ಆಗಿದೆ. ಇಲ್ಲಿ ಪ್ರತಿಯೊಂದು ಕೂಡ ನೀವು ಡೀಟೇಲ್ನ ನೀವು ಏನೆಲ್ಲ ಟೈಪ್ ಮಾಡಿದೆ, ಏನೆಲ್ಲ ಕೊಟ್ಟಿದೆ, ಡಾಕ್ಯುಮೆಂಟ್ಸ್ ಏನೆಲ್ಲ ನೀವು ಮಾಡಿದೆಲ್ಲ ಫಿಲ್ ಮಾಡಿದೆಲ್ಲ ಅದೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ಎಡಿಟಿಂಗ್ ಆಪ್ಷನ್ ಕೂಡ ನಿಮಗೆ ರೈಟ್ ಸೈಡಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ಬೇಕಾದ್ರೆ ನೀವು ಎಡಿಟಿಂಗ್ ಆಪ್ಷನ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಏನೇನು ತಪ್ಪಿದೆ ಒಂದ್ಸಲ ನಿಧಾನಕ್ಕೆ ನೋಡ್ಕೊಂಡು ಕರೆಕ್ಟಾಗಿ ವೆರಿಫೈ ಮಾಡ್ಕೊಂಡು ಅದಾದಮೇಲೆ ಅಪ್ಲೋಡ್ ಫೋಟೋ ನೋಡ್ಬೋದು. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿದೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ ನಾನು. ಅದಾದಮೇಲೆ ಡಿಕ್ಲರೇಷನಲ್ಲಿ ಐ ಅಗ್ರಿ ಅನ್ನೋ ಆಪ್ಷನ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಚೆಕ್ ಬಾಕ್ಸ್ ನೋಡ್ತಾ ಇದ್ದಲ್ಲ, ಇಲ್ಲಿ ಕ್ಯಾಪ್ಚರ್ ಕೊಡಿ ಏನಿದೆಯೋ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿಕೊಂಡು ಅದಾದಮೇಲೆ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಪ್ರತಿಯೊಂದು ನೋಡಿಕೊಂಡು ಕನ್ಫರ್ಮ್ ಕೊಡಬೇಕು. ಅದಾದಮೇಲೆ ನೋಡೋದಲ್ಲ ಕನ್ಫರ್ಮ್ ಸಕ್ಸಸ್ಫುಲ್ಲಾಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗಿದೆ ನೋಡ್ಬೋದು. ವೆರಿಫಿಕೇಷನ್ ಪೆಂಡಿಂಗ್ ಅಂತ ಇದೆ. ಗೋ ಟು ಮೇನ್ ಪೇಜ್ ಇಲ್ಲ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ವೆರಿಫಿಕೇಷನ್ಗೆ ಹೋಗುತ್ತೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುತ್ತೆ. ನೋಡೋದಲ್ಲ, ಈ ಥರ ನಿಮ್ಮ ಫಾರ್ಮ್ ಪ್ರಿಂಟೌಟ್ನ ತೊಗೋಬೋದಾಗುತ್ತೆ. ನೋಡೋದಲ್ಲ ಯಾವ ರೀತಿ ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರು, ನಿಮ್ಮ ಅಪ್ಲಿಕೇಶನ್ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು. SC ST ಅವರಿಗೆ ಫುಲ್ ಫ್ರೀ ಇರುತ್ತೆ, ಮತ್ತು ಮಹಿಳೆಯರಿಗೆ ಫ್ರೀ ಇರುತ್ತೆ, ಯಾವುದೇ ಅಂತ ಅಮೌಂಟ್ ಇರೋದಿಲ್ಲ. ಜಸ್ಟ್ ಬೇರೆ ಜನರಲ್ಲು OBC ಅವ್ರಿಗೆ ಮಾತ್ರ 100 ರೂಪೀಸ್ ಪೇ ಮಾಡಬೇಕಾಗತ್ತೆ. ಮತ್ತು ಹೈಟು ವೆಯ್ಟು ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇದಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಎಷ್ಟು ಏಜ್ ಆಗಿರಬೇಕು, ಎಷ್ಟು ವೆಯ್ಟ್ ಇರಬೇಕು ಅನ್ನೋದನ್ನೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ. ಅದ್ರಲ್ಲಿ ನೋಡಿಕೊಂಡು ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ನೋಡೋದಲ್ಲ ಯಾವ ರೀತಿ ನೀವು ಅಪ್ಲೈನ ಮಾಡೋದು ಹೇಗೆ ಪ್ರತಿಯೊಂದು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಯೂಸ್ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಯಾರಿಗಾದ್ರು ಇದನ್ನು ಶೇರ್ ಮಾಡಿ, ಯಾಕೆಂದರೆ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು. ಅವ್ರಿಗೂ ಕೂಡ ಯಾವುದಾದ್ರು ಈ ಅಪ್ಲಿಕೇಶನ್ ಹಾಕ್ಕೊಂಡು ಅವ್ರಿಗೂ ನಿಮ್ಮ ದಯೆಯಿಂದ ಅವ್ರಿಗೂ ಒಂದು ಒಳ್ಳೆ ಜಾಬ್ ಸಿಗ್ಬೋದು. ಅಪ್ಲಿಕೇಶನ್ ಹಾಕ್ಕೊಂಡು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಟೈಮ್ ಲಿಮಿಟ್ ಇದೆ, ಇನ್ನು 5 ಡೇಸ್ ಇದೆ ಅಷ್ಟೇ. ಬೇಗ ಅಪ್ಲೈನ ಮಾಡ್ಕೊಳ್ಳಿ. ಲಾಸ್ಟ್ ಮೂಮೆಂಟಲ್ಲಿ ಸರ್ವರ್ ಕೂಡ ಇಶ್ಯೂ ಆಗುತ್ತೆ, ಬೇಗ ಅಪ್ಲೈನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡೋದಲ್ಲ, ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.